ಕಲಬುರಗಿಯಲ್ಲಿ ಜಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಡ ಜೀವ ಬಲಿಯಾಗಿದೆ. ಆಸ್ಪತ್ರೆಯಲ್ಲಿ ಮಗು ಜನಿಸಿ ಕೆಲವೇ ಕ್ಷಣಗಳಲ್ಲಿ ತಾಯಿ ಸಾವನ್ನಪ್ಪಿರುವಂತ ಘಟನೆ. ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದ ಶ್ರೀದೇವಿ ಎಂಬಾಕೆ ಸಾವನ್ನಪ್ಪಿದ್ದಾರೆ. ಕಲಬುರಗಿಯಲ್ಲಿ ಜಿಮ್ಸ್ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಡ ಜೀವ ಬಲಿಯಾಗಿರುವುದು. ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಎಷ್ಟೋ ಜೀವಗಳು ಹೋಗ್ತಾ ಇದ್ದಾವೆ. ರಾತ್ರಿ ಹೆರಿಗೆಗೆ ಅಂತ ಜಿಮ್ಸ್ ಆಸ್ಪತ್ರೆಗೆ ಶ್ರೀದೇವಿ ಅವರನ್ನ ದಾಖಲು ಮಾಡಲಾಗುತ್ತೆ. ಇವತ್ತು ಬೆಳಗ್ಗೆ ಗಂಡು ಮಗುವಿಗೆ ಜನನವನ್ನ ನೀಡ್ತಾರೆ ಆ ಮಹಿಳೆ. ಕೆಲವೇ ಕ್ಷಣಗಳಲ್ಲಿ ಲೋ ಬಿಪಿ ಆಗಿದೆ ಅಂತ ವೈದ್ಯರು ಹೇಳುತ್ತಾರೆ. ಅದಾದ ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾಳೆ ಅಂತ ಹೇಳಿ ಆ ಸಿಬ್ಬಂದಿ ತಿಳಿಸ್ತಾರೆ. ವೈದ್ಯರ ನಿರ್ಲಕ್ಷ್ಯದಿಂದಲೇ ನನ್ನ ಪತ್ನಿ ಸಾವಾಗಿದೆ ಅಂತ ಪತಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಈಗ ಚಿಕಿತ್ಸೆಗಾಗಿ ಸಾಕಷ್ಟು ಹಣ ಪಡೆದಿದ್ದಾರೆ. ರಕ್ತ ತಪಾಸಣೆ ನೆಪದಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅಲ್ಲಿ ಆಂಬುಲೆನ್ಸ್ ಏನು ಇದು ಮಾಡಿಲ್ಲ ನಮಗೆ. ಇಲ್ಲಿ ಮರಾಟಿಗೆ ರಾತ್ರಿ ಡೆಲಿವರಿ ಆಯ್ತು ಅಂತ ಹೇಳ್ಯಾರ. ನಾರ್ಮಲ್ ಅಂತ ಹೇಳ್ಯಾರ. ನಾರ್ಮಲ್ ಅಂತ ಹೇಳಿ ಈ ಥರ ನೋಡಿದ್ರೆ ಒಮ್ಮೆಲಿಗೆ ದಿಢೀರಾಗಿ ನಿಮ್ಮದು ಇನ್ನೂ ಸೀರಿಯಸ್ ಅದ ಅಂತ ಹೇಳಿ ನಮಗೆ ಎದುರಿಸ್ಲಕತ್ತಾರ. ಆಮೇಲೆ ಮತ್ತೆ ಆಗತ್ತೆ ಮತ್ತೆ ನಮ್ಗೆ ಹೇಳ್ಬಿಟ್ರು ನಮ್ಮ ಹೆಣ್ಮಕ್ಳು ಇದು ಆ ಥರ ಅಂತ ಹೇಳಿ ಈಗ ಭಾಳ ಇದಾದ್ರಿ. ಡೆಲಿವರಿ ಎಷ್ಟೊತ್ತಿಗೆ ಐತ್ರಿ? ಮುಂಜಾನೆ ಬೆಳಗ್ಗೆ 5 ಗಂಟೆಗೆ ಆಗಿದೆ. ಅದಾದ್ಮೇಲೆ ಕೂಸ್ ಚಲೋ ಅಂತ ಹೇಳ್ಯಾರ. ಎಲ್ಲ ಮಾಡ್ಯಾರ ಹುಡುಗಿ ಎಲ್ಲ ಇದನ್ನ ಮಾತಾಡೋಣ ಅಂತಂದ್ರೆ ಇಂದರಿಗೆ ಇದು ಮಾಡ್ಲತ್ತಾರ ಅಂತ ಹೇಳತ್ತಾರ. ನಿಮ್ಮ ಭಾವ ಇದಾಗ್ಯದ ಅಂತ ಹೇಳಿದ್ ಮಾಡ್ಲತ್ತಾರ. ಕೂಸಿನ ಭಾಳ ಶ್ರೀದೇವಿ ಅಂತೇಳಿ ಇವತ್ತು ಡೆಲಿವರಿ ಟೈಮ್ ಕೊಟ್ಟಿದ್ರು. ಬಟ್ ಬೆಳಗ್ಗೆ 4:05 ಸುಮಾರಿಗೆ ಆಸ್ಪತ್ರೆ ಬಂದಾಗ ನಾರ್ಮಲ್ ಡೆಲಿವರಿ ಆಗಿದೆ ಸರ್. ನಾರ್ಮಲ್ ಡೆಲಿವರಿ ಆದ್ಮೇಲೆ ಇಮಿಡಿಯೇಟ್ ಇಲ್ಲ ಸ್ವಲ್ಪ ಬಿ.ಪಿ ಲೋ ಆಗ್ತಾ ಇದೆ ಹೇಳರಿ ಅಪ್ಪ. ಆತದಂತ ಹೇಳಿದ್ರಿ ಅಪ್ಪ. ಯಾಕನೂ ಹಾಕಿದ್ರಿ ಅಪ್ಪ. ಮಾತಾಡಿದ್ರಿ ಅಪ್ಪ. ಮಾತಾಡಿ ರಕ್ತನೇ ಬಿಡಕತ್ತಪ್ಪ. ಅಲ್ಲಿಂತ ರಕ್ತನೇ ಕಮ್ಮ ಅದ ಆಲತ್ತದಂತ ಹೇಳಿ ಬಿ.ಪಿ ಅಂದ್ರ ಶುಗರ್ ಅಂದ್ರೆ ಹಾಕ್ರಿ ಹಾಕಿಂದನ ಹೇಳ್ರಿ ಅಪ್ಪ. ಎಲ್ಲ ಚೆನ್ನಾಗೇ ಇದ್ರು. ಚೆನ್ನಾಗಿ ಚೆಕ್ ಬರಕತ್ತದ ಹೇಳ್ರಿ ಅಪ್ಪ. ಡಾಕ್ಟರ್ಸ್ ಏನು ನೋಡ್ಲಿಲ್ಲ ಅವಾಗ? ನೋಡ್ಯಾರಿ.